ತಮ್ಮ ಏಜ್ 60 ಪ್ಲಸ್ ಆದವರಿಗೆ ನನ್ನದೊಂದು ಕಳಕಳಿಯ ಮನವಿ. ತಮ್ಮ ಆರೋಗ್ಯಕ್ಕಾಗಿ ಪ್ರತಿನಿತ್ಯ ಏನೇನು ಮಾಡಬೇಕು ಅನ್ನೋದರ ಬಗ್ಗೆ ಈ ವಿಡಿಯೋ ಮಾಡಿದ್ದೇನೆ. ಕೊನೆಯ ತನಕ ಈ ವಿಡಿಯೋನ ನೋಡಿ. ಪ್ರತಿದಿನ ಬೆಳಿಗ್ಗೆ ಬೇಗ ಏಳುವ ಅಭ್ಯಾಸ ಬೆಳೆಸಿಕೊಳ್ಳಿ. ಎದ್ದ ತಕ್ಷಣ 1 ಗ್ಲಾಸ್ ಬೆಚ್ಚಗಿರುವ ನೀರು ಕುಡಿಯಿರಿ. 10 ರಿಂದ 15 ನಿಮಿಷ ಧ್ಯಾನ ಅಥವಾ ಪ್ರಾರ್ಥನೆ ಮಾಡಿ. ದಿನವನ್ನು ಶಾಂತ ಮನಸ್ಸಿನಿಂದ ಆರಂಭಿಸಿ. ಕನಿಷ್ಠ 30 ನಿಮಿಷ ವೇಗವಾಗಿ ನಡೆಯಿರಿ, ಅಂದರೆ ನಿಮ್ಮ ವಯಸ್ಸಿನ ಅನುಗುಣವಾಗಿ. ಬೆಳಗಿನ ತಾಜಾ ಗಾಳಿ ಆರೋಗ್ಯಕ್ಕೆ ಒಳ್ಳೆಯದು. ನಡೆಯುವುದರಿಂದ ಹೃದಯ ಬಲವಾಗುತ್ತದೆ. ಸಕ್ಕರೆ ಕಾಯಿಲೆ, BP ನಿಯಂತ್ರಣಕ್ಕೆ ಬರುತ್ತದೆ. ಪೌಷ್ಟಿಕ ಆಹಾರಗಳನ್ನು ತಿನ್ನಿ, ಅಂದರೆ ಹಸಿರು ತರಕಾರಿ, ಹಣ್ಣುಗಳನ್ನು ಹೆಚ್ಚಾಗಿ ತಿನ್ನಿ. ಎಣ್ಣೆ, ಸಿಹಿ ಮತ್ತು ಜಂಕ್ ಫುಡ್ ಕಡಿಮೆ ಮಾಡಿ. ಸಾಕಷ್ಟು ನೀರು ಕುಡಿಯಿರಿ. ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಮತ್ತು ಸರಳ ಯೋಗಾಸನಗಳನ್ನು ಅಭ್ಯಾಸ ಮಾಡಿ. ಉಸಿರಾಟದ ವ್ಯಾಯಾಮ ಮಾಡಿ, ಅಂದರೆ ನಿಮ್ಮ ವಯಸ್ಸಿನ ಅನುಗುಣವಾಗಿ ನಿಧಾನವಾಗಿ ಮಾಡಿ. ದೇಹವನ್ನು ಚುರುಕಾಗಿ ಇಟ್ಟುಕೊಳ್ಳಿ. ನೋವು ಇದ್ದರೆ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಿ ಮತ್ತು ನಿಮ್ಮ ಎಲುಬಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಕ್ಯಾಲ್ಸಿಯಂ, ವಿಟಮಿನ್ D ಇರುವ ಆಹಾರ ಸೇವಿಸಿ. ಬೆಳಗಿನ ಸೂರ್ಯನ ಬೆಳಕಿನಲ್ಲಿ 15 ರಿಂದ 20 ನಿಮಿಷ ನಿಲ್ಲಿ. ಬೀಳದಂತೆ ಎಚ್ಚರಿಕೆಯಿಂದ ತಿರುಗಾಡಿ. ಅಗತ್ಯವಿದ್ದರೆ ವೈದ್ಯರ ಸಲಹೆ ಪಡೆದುಕೊಳ್ಳಿ. ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ. ಕೋಪ ಮತ್ತು ಒತ್ತಡ ಕಡಿಮೆ ಮಾಡಿಕೊಳ್ಳಿ. ಒಳ್ಳೆಯ ಪುಸ್ತಕಗಳನ್ನು ಓದಿರಿ. ಭಜನೆ ಅಥವಾ ಧ್ಯಾನ ಮಾಡಿ. ಸಂತೋಷದಿಂದ ಬದುಕಲು ಪ್ರಯತ್ನಿಸಿ. ಆರೋಗ್ಯ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳಿ. ಸಕ್ಕರೆ ಮತ್ತು BP ಪರೀಕ್ಷೆ ಮಾಡಿಸಿಕೊಳ್ಳಿ. ಕಣ್ಣಿನ ಮತ್ತು ಹಲ್ಲಿನ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳಿ. ಆಗಾಗ ವರ್ಷಕ್ಕೊಮ್ಮೆ ಸಂಪೂರ್ಣ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಿ. ಯಾವುದೇ ಲಕ್ಷಣ ಕಂಡುಬಂದರೆ ಕೂಡಲೇ ವೈದ್ಯರನ್ನು ಭೇಟಿಯಾಗಿ. ನಿದ್ರೆಗೆ ಮಹತ್ವ ನೀಡಿ. ಪ್ರತಿದಿನ 7 ರಿಂದ 8 ಗಂಟೆಯವರೆಗೆ ನಿದ್ರೆ ಮಾಡಿ. ರಾತ್ರಿ ಬೇಗನೆ ಮಲಗಿ. ಮಲಗುವ ಮೊದಲು ಮೊಬೈಲ್ ಬಳಕೆ ಕಡಿಮೆ ಮಾಡಿ. ಉತ್ತಮ ನಿದ್ರೆ ದೇಹಕ್ಕೆ ಹೊಸ ಶಕ್ತಿ ನೀಡುತ್ತದೆ. ಇಷ್ಟೆಲ್ಲ ನೀವು ನಿಮ್ಮ ಆರೋಗ್ಯಕ್ಕೋಸ್ಕರ
ಮಾಡಿ, ಪ್ರತಿದಿನ ಮಾಡಿ. ನಿಮ್ಮ ಆರೋಗ್ಯ ಇನ್ನೂ ಇಂಪ್ರೂವ್ ಆಗುತ್ತೆ. ನೀವು ಹ್ಯಾಪಿಯಾಗಿ